ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒಂದು ಸಿಂಪಲ್ ಆ್ಯಂಡ್ ಇನ್ಸ್ಟೆಂಟಾಗಿ ಆಗೋವಂಥ ಎಗ್ ಫ್ರೈಡ್ ರೈಸ್ ರೆಸಿಪಿನ ತೋರಿಸ್ಕೊಡ್ತಿದ್ದೀನಿ. ಸೊ ನಮಗೇನಾದ್ರು ಈ ಇನ್ಸ್ಟೆಂಟಾಗಿ ನಾನು ತಿನ್ನಬೇಕು, ಎಗ್ ರೈಸ್ ಮಾಡಬೇಕು ಅಂತಂದಾಗ ಈ ಥರ ಎಗ್ ಫ್ರೈಡ್ ರೈಸ್ನ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಆಗಿಬಿಡುತ್ತೆ. ಜಸ್ಟ್ ಒಂದು 5 ನಿಮಿಷಕ್ಕೆಲ್ಲ ಪ್ರಿಪೇರ್ ಮಾಡ್ಕೋಬೋದು. ಬನ್ನಿ ಹಾಗೆ ಹೀಗೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಸೊ ನಾನಿಲ್ಲಿ ಮೊದಲೇ ರೈಸ್ನ ಮಾಡಿ ಪ್ರಿಪೇರ್ ಮಾಡಿ ತಣ್ಣಗೆ ಇಟ್ಕೊಂಡಿದ್ದೀನಿ. ಹಾಗೆ ಈಗ ಎಗ್ ಫ್ರೈಡ್ ರೈಸ್ ಮಾಡ್ಕೊಳ್ಳಿಕ್ಕೆ ಒಂದು ಕಡಾಯಿನ ಇಟ್ಕೊಂಡು ಅದಕ್ಕೆ 4ರಿಂದ 5 ಸ್ಪೂನಷ್ಟು ಆಯಿಲ್ನ ಸೇರಿಸ್ಕೊಂಡು ಈಗ 1 ಕಪ್ಪಷ್ಟು ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೇ ಸಣ್ಣಕ್ಕೆ ಕಟ್ ಮಾಡಿಟ್ಟಂಥ ಕ್ಯಾರೆಟು ಹಾಗೆ ಇದಕ್ಕೆ ಬೀನ್ಸ್ನ ಆ್ಯಡ್ ಮಾಡ್ತಿದ್ದೀನಿ. ನೀವಿಲ್ಲಿ ಬೇಕು ಅಂತಂದರೆ ಸ್ವಲ್ಪ ಕ್ಯಾಬೇಜನ್ನ ಆ್ಯಡ್ ಮಾಡ್ಕೋಬೋದು, ಹಾಗೆ ಕಾಲಿಫ್ಲವರ್ನೂ ಸಹ ಆ್ಯಡ್ ಮಾಡ್ಕೋಬೋದು. ಹಾಗೆ ಇದಕ್ಕೆ ಖಾರಕ್ಕೆ ಒಂದು 3ರಿಂದ 4 ಹಸಿಮೆಣಸಿನ್ಕಾಯಿನ ಆ್ಯಡ್ ಮಾಡಿಬಿಟ್ಟು ಒಂದು 5 ನಿಮಿಷ ಫ್ರೈ ಮಾಡ್ಕೋಬೇಕು. ಹಾಗೆ ಇದಕ್ಕೆ ಸಣ್ಣಕ್ಕೆ ಕಟ್ ಮಾಡಿದಂಥ ಕ್ಯಾಪ್ಸಿಕಮ್ ಮೇಯ್ನು ಫ್ರೈಡ್ ರೈಸಲ್ಲಿ, ಯಾವುದೇ ಫ್ರೈಡ್ ರೈಸ್ ಆಗಿರ್ಬೋದು, ವೆಜ್ ಆಗಿರಲಿ ಅಥವಾ ಎಗ್ ಆಗಿರಲಿ, ಸೊ ಕ್ಯಾಪ್ಸಿಕಮ್ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ. ಕ್ಯಾಪ್ಸಿಕಮ್ನ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಬಿಟ್ಟು ಜಸ್ಟ್ 1 ನಿಮಿಷ ಫ್ರೈ ಮಾಡ್ಕೋಬೇಕು. ಆಮೇಲೆ ಇದಕ್ಕೆ ನಾವು ಈಗಲೇ ಈ ವೆಜಿಟೇಬಲ್ಗೆ ಸಾಲ್ಟೆಡ್ ಆಗುವಂಥ ಸಾಲ್ಟ್ನ ಆ್ಯಡ್ ಮಾಡ್ಕೊಳ್ಳೋಣ. ಸಾಲ್ಟ್ ಹಾಕಿದ ಮೇಲೆ ಒಂದು 2 ನಿಮಿಷ ಫ್ರೈ ಮಾಡ್ಕೊಂಬಿಟ್ಟು ಈಗ ನಾವು ಎಗ್ನ ಇದ್ರ ಜೊತೆಗೆ ಫ್ರೈ ಮಾಡ್ಕೊಳ್ಳೋಣ. ಸೊ ಇವಾಗ ಒಂದು ಕಡೆ ಇದೇ ಕಡಾಯಿಯಲ್ಲೇ ಒಂದು ಸೈಡ್ಗೆ ವೆಜಿಟೇಬಲ್ಸ್ ಎಲ್ಲ ಫ್ರೈ ಆಗ್ತಿರುತ್ತೆ, ಅದನ್ನು ಒಂದು ಸೈಡ್ಗೆ ಇಕ್ಕೊಂಬಿಟ್ಟು ಈಗ ಇನ್ನೊಂದು ಕಡೆ ನಾನಿಲ್ಲಿ 2 ಎಗ್ಸ್ನ ಬಳಸ್ತಿದ್ದೀನಿ. ಸೊ ಎಗ್ ಅನ್ನೋದು ಇನ್ನೂ ಬೇಕಾದ್ರೆ ಜಾಸ್ತಿನೂ ಹಾಕ್ಕೋಬೋದು. ಎಗ್ಸ್ನ ಹಾಕ್ಕೊಂಬಿಟ್ಟು ಇದಕ್ಕೆ ಸ್ವಲ್ಪ ಸಾಲ್ಟು ಹಾಗೆ ಪೆಪ್ಪರ್ ಪೌಡರ್ನ ಹಾಕ್ಕೊಂಬಿಟ್ಟು ಸೊ ಒಂದೇ ಕಡಾಯಿಯಲ್ಲೇ ನಾವು ಈ ಥರ 2 in 1 ಮಾಡ್ಕೊಬೋದು. ಸೊ ನಾವು ಇಲ್ಲ ಅಂತಂದರೆ ಫಸ್ಟೇ ಎಗ್ ಫ್ರೈ ಮಾಡ್ಕೊಂಬಿಟ್ಟು ಸೈಡ್ ಇಟ್ಕೊಂಬಿಟ್ಟು ಆಮೇಲಾದರೂ ಆ್ಯಡ್ ಮಾಡ್ಕೋಬೋದು, ಇಲ್ಲ ಈ ಥರ ಬೇಕಿದ್ದರೂ ಮಾಡ್ಕೋಬೋದು. ಈ ಥರ ಮಾಡ್ಕೊಂಡು ನಮಗೆ ಪ್ರೊಸೆಸ್ಸೂ ಈಸಿ ಆಗಿಬಿಡುತ್ತೆ. 2 ಕೆಲಸ ಒಂದೇ ಥರ ಆಗುತ್ತೆ. ಒಂದು ಕಡೆ ವೆಜಿಟೇಬಲ್ಸು ಫ್ರೈ ಆಗ್ತಿರುತ್ತೆ, ಇನ್ನೊಂದು ಕಡೆ ಎಗ್ಗು ಫ್ರೈ ಆಗುತ್ತೆ. ಸಾಲ್ಟು ಮತ್ತು ಪೆಪ್ಪರ್ನ ಹಾಕ್ಕೊಂಬಿಟ್ಟು ಜಸ್ಟ್ 1 ನಿಮಿಷ ಹಾಗೆ ಬಿಟ್ಬಿಟ್ರೆ ಅದು ಸ್ವಲ್ಪ ಇದಾಗುತ್ತೆ. ಇನ್ಸ್ಟೆಂಟಾಗಿ ನಾವು ಹಾಗೆ ಮಿಕ್ಸ್ ಮಾಡೋಕ್ಕೆ ಹೋದರೆ ಇಮಿಡಿಯೇಟಾಗಿ ಎಲ್ಲ ಪುಡಿ ಪುಡಿ ಆಗುತ್ತೆ. ಸೊ ಈ ಥರ ಸ್ವಲ್ಪ ಹೊತ್ತು ಬಿಟ್ಕೊಂಡು ಆ ಎಗ್ಗೆಲ್ಲ ಫ್ರೈ ಆದಮೇಲೆ ನಾವು ಈ ಥರ ಮಿಕ್ಸ್ ಮಾಡ್ಕೊಂಬಿಟ್ರೆ ನಮಗೆ ಆ ಎಗ್ ಬಜ್ಜಿ ಥರ ರೆಡಿ ಆಗುತ್ತಲ್ಲ, ಅದು ಸ್ವಲ್ಪ ದೊಡ್ಡದಾಗಿದ್ದರೆ ಎಗ್ ರೈಸಲ್ಲಿ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನಮಗೆ ತಿನ್ಬೇಕಾದ್ರೆ ಎಗ್ಗು ಸಹ ಸಿಗುತ್ತೆ ಅಂತ ಈ ಥರ ದೊಡ್ಡದಾಗೆ ಮಾಡ್ಕೊತೀನಿ. ಸೊ ಇದು ಸಹ ಫ್ರೈ ಆಯ್ತಲ್ಲ, ಈಗ ತರಕಾರಿ ಮತ್ತು ಆ ಎಗ್ಗನ್ನು ಎರಡನ್ನೂ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ. ಸೊ ಈಗ ಇದೆಲ್ಲ ಫ್ರೈ ಆದಮೇಲೆ ನಾನು ಮೊದಲೇ ಮಾಡಿಟ್ಟಂಥ ರೈಸ್ನ ಈಗ ತಣ್ಣಗೆ ಮಾಡೋಕ್ಕೆ ಇಟ್ಟಿದ್ನಲ್ಲ, ಆ ತಣ್ಣಗಾಂಥ ರೈಸು ಆದಷ್ಟು ರೈಸ್ನ ಉದುರುದ್ರಾಗೆ ಮಾಡ್ಕೊಳ್ಳಿ. ಈಗ ಈ ರೈಸ್ನ ಹಾಕ್ಕೊಂಬಿಟ್ಟು ಸೊ ಇದಕ್ಕೆ ಇವಾಗ ಇನ್ನು ಸ್ಪೈಸಸ್ ಎಲ್ಲ ಆ್ಯಡ್ ಮಾಡ್ಕೊಳ್ಳೋಣ. ನಾನು ಮಾಡ್ತಿರೋಂಥದ್ದು 3 ಕ್ವಾಂಟಿಟಿ ಆಗಿರೋದನ್ನ 2 ಎಗ್ಸ್ನ ತೊಗೊಂಡಿದ್ದೆ. ನೀವೇನಾದರೂ ಇನ್ನೂ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಬೇಕು ಅಂತಂದಾಗ ಎಗ್ಸ್ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ರಿ, ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಸಾಲ್ಟು ಹಾಗೆ ಚಿಲ್ಲಿ ಪೌಡರು ಹಾಗೆ ಇದಕ್ಕೆ 1 ಸ್ಪೂನಷ್ಟು ಗರಂ ಮಸಾಲ ಮತ್ತು ಪೆಪ್ಪರ್ ಪೌಡರು, ಹಾಗೆ ಇದರ ಜೊತೆಗೆ ಇಲ್ಲಿ ನಾನು ಚಿಲ್ಲಿ ಸಾಸ್ನ ಆ್ಯಡ್ ಮಾಡ್ತೀನಿ, ಗ್ರೀನ್ ಚಿಲ್ಲಿ ಸಾಸು. ನಿಮ್ಮ ಹತ್ರ ಇದ್ದರೆ ಗ್ರೀನ್ ಚಿಲ್ಲಿ ಸಾಸ್ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಸ್ಕಿಪ್ ಮಾಡಿ ಪರವಾಗಿಲ್ಲ, ಯಾಕಂದರೆ ನಾವು ಆಲ್ರೆಡಿ ಚಿಲ್ಲಿ ಆ್ಯಡ್ ಮಾಡಿದ್ದೀವಲ್ಲ. ಸೊ ಹಾಗೆ ಇದರ ಜೊತೆಗೆ ಸ್ವಲ್ಪ ಸೋಯಾ ಸಾಸನ್ನ ಆ್ಯಡ್ ಮಾಡ್ಕೊತಿದ್ದೀವಿ. ಫ್ರೈಡ್ ರೈಸಲ್ಲಿ ಸೋಯಾ ಸಾಸ್ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಸೋಯಾ ಸಾಸ್ ಅಂತೂ ಕಂಪಲ್ಸರಿ ಹಾಕಬೇಕಾಗುತ್ತೆ. ಈಗ ಸೋಯಾ ಸಾಸ್ನ ಹಾಕ್ಕೊಂಬಿಟ್ಟು ಚೆನ್ನಾಗಿ ಟಾಸ್ ಮಾಡ್ಕೋಬೇಕು. ಸ್ಟವ್ನ ಐ ಫ್ಲೇಮಲ್ಲೇ ಇಟ್ಕೊಂಬಿಟ್ಟು ಟಾಸ್ ಮಾಡ್ಕೋಬೇಕು. ಸೊ ನಾವು ಈ ಥರ ಫ್ರೈಡ್ ರೈಸ್ ಮತ್ತು ಎಗ್ ರೈಸ್ ಮಾಡಬೇಕಾದ್ರೆ ಸ್ಟವ್ ಈ ಥರ ರೈಸ್ ಹಾಕಿದ್ಮೇಲೆ ಐ ಫ್ಲೇಮಲ್ಲೇ ಬೇಗ ಹೀಟ್ ಆಗುತ್ತೆ, ಹಾಗೆ ಬೇಗ ಎಲ್ಲ ರೀತಿ ನಾವು ಹಾಕಿದಂಥ ಸ್ಪೈಸಸ್ ಎಲ್ಲ ರೈಸ್ಗೆ ಹೊಂದ್ಕೊಳ್ಳುತ್ತೆ. ಸೊ ಈಗ ಸ್ಟವ್ನ ಹೈ ಫ್ಲೇಮಲ್ಲಿ ಇಟ್ಕೊಂಡು ಒಂದು 3ರಿಂದ 2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ನಿಮ್ಗೇನಾದ್ರು ಇನ್ನೂ ಸ್ವಲ್ಪ ಸ್ಪೈಸಿ ಜಾಸ್ತಿ ಏನಾದ್ರು ಆ್ಯಡ್ ಮಾಡ್ಕೋಬೇಕು ಅಂದರೆ ಈಗ ನೀವು ಬೇಕಾದ್ರೆ ಚಿಲ್ಲಿ ಪೌಡರ್ನೂ ಸಹ ಆ್ಯಡ್ ಮಾಡ್ಕೋಬೋದು. ಸೊ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೊನೆಯದಾಗಿ ಸ್ಟವ್ ಆಫ್ ಮಾಡ್ಕೊಂಬಿಟ್ಟು ಇದಕ್ಕೆ ಕೊತ್ತಂಬರಿ ಹಾಕ್ಕೊಂಬಿಟ್ರೆ, ಇನ್ನೂ ಬೇಕಾದ್ರೆ ನೀವು ಸ್ಪ್ರಿಂಗ್ ಆನಿಯನ್ಸ್ ಬರ್ತಾವಲ್ಲ ಅದನ್ನು ಸಹ ಆ್ಯಡ್ ಮಾಡ್ಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಒಂದು ಸಿಂಪಲ್ಲಾಗಿ ಇನ್ಸ್ಟೆಂಟಾಗಿ ಆಗೋವಂಥ ಎಗ್ ಫ್ರೈಡ್ ರೈಸ್ ರೆಡಿಯಾಗುತ್ತೆ. ತಿನ್ನೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಬಟ್ ಇದು ಮಾಡೋದಷ್ಟು ಜಸ್ಟ್ ಒಂದು 10 ನಿಮಿಷದಲ್ಲೇ ಆಗಿಬಿಡುತ್ತೆ. ಇದನ್ನು ಬ್ರೇಕ್ಫಾಸ್ಟ್ಗೆ, ಲಂಚ್ ಬಾಕ್ಸ್ಗೆ ಆರಾಮಾಗಿ ಮಾಡ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ಸೊ ನೀವು ನೋಡ್ತಿದ್ರಲ್ಲ ಎಷ್ಟು ಈಸಿಯಾಗಿ ಪ್ರಿಪೇರ್ ಆಗೋಯಿತು ಅಂತ. ಸೊ ಈಗ ನಾನಿಲ್ಲಿ ಒಂದು ಸರ್ವಿಂಗ್ ಪ್ಲೇಟ್ಗೆ ತೊಗೊಂಡಿದ್ದೀನಿ, ತುಂಬಾ ಚೆನ್ನಾಗಿರುತ್ತೆ. ನಾವು ಎಗ್ ಫ್ರೈ ಮಾಡ್ಕೋಬೇಕಾದ್ರೆ ಸ್ವಲ್ಪ ಆ ಎಗ್ ಬುರ್ಜಿನ ಸ್ವಲ್ಪ ದೊಡ್ಡ ಸೈಜಲ್ಲೇ ಮಾಡ್ಕೊಂಬಿಟ್ರೆ ಸೊ ನಮಗೆ ಇಲ್ಲಿ ನೋಡ್ತಿರ್ಬೋದು ಯಾವ ರೀತಿ ದೊಡ್ಡದಾಗಿದೆ ಅಂತ. ಇದು ತಿನ್ಬೇಕಾದ್ರೆ ನಮಗೆ ಎಗ್ ಹಾಗಾಗೆ ಸಿಗುತ್ತೆ.
ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಹಾಗೆ ಈ ಬಿಸಿ ಬಿಸಿ ಎಗ್ ರೈಸ್ ಜೊತೆಗೆ ಈರುಳ್ಳಿ ಹಾಕ್ಕೊಂಡು ತಿಂತಿದ್ರೆ ಸೂಪರಾಗಿರುತ್ತೆ. ಪ್ರತಿ ಬೈಟಲ್ಲೂ ಎಗ್ ಸಿಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ನಿಜ ಬಿಸಿ ಬಿಸಿಯಾಗಿ ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲಲ್ಲಿರುತ್ತೆ. ಸೂಪರಾಗಿರುತ್ತೆ. ನೀವು ಟ್ರೈ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ. ನಿಮಗೆ ಅದು ರೆಸಿಪೀಸ್ ಬೇಕು